ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ತುಂಬ ದಿನ ಆದಮೇಲೆ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬ್ರೇಕ್ ತೊಗೊಂಡಿದ್ದೆ ನಾನು. ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಈ ಹೆಲ್ತ್ ಅಂತ ಬಂದಾಗ ಯಾವುದೂ ಇಂಪಾರ್ಟೆಂಟ್ ಆಗಲ್ಲ. ಸಾಕಷ್ಟು ಅದು ಮಾಡಬೇಕು, ಇದು ಮಾಡಬೇಕು, ಏನೇನೋ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ಒಂದ್ಸರಿ ಹೆಲ್ತ್ ಕೈ ಕೊಡ್ತು ಅಂತ ಅಂದಾಗ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಗತ್ತೆ ಅವಾಗ ನಮಗೆ ನಮ್ಮ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ನಾವು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂಥೇಳಿ. ಹೆಲ್ತ್ ಒಂದು ಚೆನ್ನಾಗಿದ್ದರೆ ನಾವು ಏನು ಬೇಕಾದ್ರೆ ಮಾಡ್ಬೋದು ಅನ್ನೋದನ್ನು ಖಂಡಿತ ನನಗೆ ಈ ಒಂದಷ್ಟು ದಿನ ಅರ್ಥ ಮಾಡಿಸಿದೆ ಅಂತ ಹೇಳ್ಬೋದು. ಇವಾಗ ಚೆನ್ನಾಗಿದ್ದೀನಿ ನಾನು. ಇದೊಂದು ಸ್ವಲ್ಪ ಅದೇ ಆಲ್ರೆಡಿ ಅಂದರೆ ಆವಾಗಲೇ ಸ್ವಲ್ಪ ಹುಷಾರಾಗಿದೆ, ಬಟ್ ಕಂಪ್ಲೀಟಾಗಿ ಒಂದು ಸ್ವಲ್ಪ ಒಂದು ಬ್ಯಾಕ್ ಎನರ್ಜಿ, ಆ ಎನರ್ಜಿ ಬಂದಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಇವಾಗ ಓಕೆ. ಅದು ಅಲ್ಲದೆ ನನಗೆ ಕಮೆಂಟ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ಸು, ಅಕ್ಕ ಏನಾಯಿತು, ಯಾಕೆ ವಿಡಿಯೋ ಮಾಡ್ತಾಯಿಲ್ಲ, ಹುಷಾರಿಲ್ವಾ, ಏನು ಕತೆ ಏನು ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾಯಿದ್ರೆ. ಹಾಗಾಗಿ ಒಂದು ಅಪ್ಡೇಟ್ ಕೂಡ ಮಾಡಬೇಕಾಗಿತ್ತು ನಿಮಗೆ. ಹಂಗೇ ರೀಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಆ ಮೆಸೇಜಸ್ ಎಲ್ಲ ನೋಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಕಮೆಂಟ್ಸಲ್ಲಿ ಆಗಿರ್ಬೋದು, ಮತ್ತೆ ರೀಸ್ಟಾರ್ಟ್ ಮಾಡೋಣ, ಸಾಕು ಬ್ರೇಕ್ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಒಂದು ಡೈಲಿ ವ್ಲಾಗ್ಸ್ ರೊಟೀನ ಮತ್ತೆ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ನನ್ನ ಒಂದು ವೀಡಿಯೋಸ್ ಹಾಗೆ ರೆಸಿಪೀಸ್, ನನ್ನ ಡೈಲಿ ಒಂದು ಲೈಫ್ ಸ್ಟೈಲ್ ರೊಟೀನ್ಗೆಲ್ಲ ಇಷ್ಟ ಆಗ್ತಾಯಿದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ಸಾಕಷ್ಟು ಹಳೆ ವೀಡಿಯೋಸ್ ಇದೆ, ನೋಡ್ತಾ ಇರಿ. ಇವತ್ತು ವೀಡಿಯೋನ ಪೋಸ್ಟ್ ಮಾಡ್ತೀನಿ, ಈ ಒಂದು ವೀಡಿಯೋ. ಅದಾದಮೇಲೆ ಒಂದಿನ ಬಿಟ್ಟು ಒಂದಿನ ಪೋಸ್ಟ್ ಮಾಡ್ತೀನಿ ಖಂಡಿತವಾಗ್ಲೂ. ವೀಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋ ಅಂತ ಅಂದರೆ, ಇವತ್ತಿನ ವಿಡಿಯೋ ಅಲ್ಲ ಇದು. ನನ್ನ ಮಗನ ಬರ್ತಡೇ, ಜುಲೈ 19 ಬರ್ತಡೇ ಆಗಿದ್ದು. ಅವತ್ತು ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ನಾಳೆ ಅಲ್ಲ, ನಾಡಿದ್ದು ಶೇರ್ ಮಾಡ್ತೀನಿ. ಓಕೆ, ಇವತ್ತು ಒಂದು ವಿಡಿಯೋ ಮತ್ತು ನಾಳೆ ಬಿಟ್ಟು ನಾಡಿದ್ದು ವಿಡಿಯೋ. ನಾಳೆ ಎಲ್ಲ ಕೂತ್ಕೊಂಡು ಎಡಿಟ್ ಮಾಡಿ ನಾಡಿದ್ದು ಪೋಸ್ಟ್ ಮಾಡ್ತೀನಿ. ಓಕೆ, ನಿಮಗೆಲ್ಲ ನನ್ನ ಮಗನ ಬರ್ತಡೆಯ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಇರಲಿ. ನಾನು ಅವತ್ತು ಒಂದು ಪೋಸ್ಟ್ ಕೂಡ, ಅಥವಾ ಪ್ರತಿ ವರ್ಷ ಒಂದು ಶಾರ್ಟ್ ವಿಡಿಯೋ ಆ ಥರ ಏನಾದರೂ ಮಾಡಿ ಹಾಕ್ತಾಯಿದ್ದೆ, ಪೋಸ್ಟ್ ಮಾಡಿ ಹಾಕ್ತಾಯಿದ್ದೆ. ಬಟ್ ಈ ಸರಿ ಅದೇನು ಮಾಡೋಕ್ಕಾಗಿಲ್ಲ. ವ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಕೃಷ್ಣ ಚೆನ್ನಾಗಿದೆ. ನಮ್ಮ ಕೃಷ್ಣ, ನಾನು ಶಾಪಿಂಗ್ ಬಂದಿದ್ದೀನಿ. ನಮ್ಮ ಕೃಷ್ಣನ ಬರ್ಡೇ ನಾವಿಬ್ಬರೇ ಬಂದಿದ್ದೀವಿ. ಇವತ್ತು ಮಳೆ ಬರ್ತಾ ಇದೆ, ಹಂಗಾಗಿ ಶೂಟ್ ಏನು ಮಾಡೋಕ್ಕಾಗಿಲ್ಲ. ಟ್ರೈ ಮಾಡ್ತೀನಿ ಆದಷ್ಟು ಶೂಟ್ ಮಾಡೋಕ್ಕೆ. ನಮ್ಗೆ ಹಾಕ್ಬಿಟ್ಟಿದ್ದೀನಿ ಇದು. ಇರ್ಲಿ ಬಿಡಿ, ಇಟ್ಕೊಂತೀನಿ ಇಲ್ಲಿ. ಬೇಗ ಟ್ರೈ ಮಾಡೋಣ, ಟೈಮ್ ಆಗುತ್ತೆ. ಟೈಮ್ ಆಯ್ತು ಆಲ್ರೆಡಿ. ನಾಳೆ ಬರ್ಡೇ ಇರೋದು, ಇವತ್ತು ಶಾಪಿಂಗ್ ಬಂದಿದ್ದೀವಿ. ನನಗೆ ಟೆಸ್ಟ್ ಬೇರೆ ನಡೀತಾ ಇದೆ, ಹಂಗಾಗಿ ಬರೋಕ್ಕಾಗಿಲ್ಲ. ಇದು ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಶರ್ಟ್ ಇದೆಯಲ್ಲ, ಅದು ಹಾಕೋ ಫಸ್ಟ್. ಹಾಂ, ಇನ್ನು ಶಾಪಿಂಗ್ ಮುಗಿಸ್ಕೊಂಡು ಹೇರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೆ ನಮ್ಮ ಕೃಷ್ಣಂಗೆ. ಅವ್ನಿಗೆ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು, ತುಂಬ ಕೂದಲು ಬಂದುಬಿಟ್ಟಿತ್ತು. ಅದನ್ನೇ ಅವನು ಹೇಳ್ತಾ ಇದ್ದ, ಮಮ್ಮಿ ಇವತ್ತು ಹೇರ್ ಕಟ್ಗೆ ಹೋಗೋಣ, ಬರ್ತಡೇಲಿ ನಾನು ಚೆನ್ನಾಗಿ ಕಾಣಬೇಕಲ್ಲ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಹೇರ್ ಕಟ್ಗೆ ಬಂದ್ವಿ. ಸಿಂಪಲಾಗಿ ಕೆಳಗಡೆ ಎಲ್ಲ ಸ್ವಲ್ಪ ಶಾರ್ಟು, ಮೇಲ್ಗಡೆ ಒಂದು ಸ್ವಲ್ಪ ಕೂದಲು ಬಿಟ್ಬಿಟ್ಟು ಇದೇ ಥರನೇ ಯಾವಾಗೂ ಮಾಡಿಸೋದು, ಅದೇ ಥರ ಮಾಡಿಸ್ಕೊಂಡೆ. ಚೆನ್ನಾಗಾಯ್ತು, ಅವನಿಗೂ ಕೂಡ ಇಷ್ಟ ಆಯಿತು. ಇದೇ ಥರ ಬರಬೇಕು, ಮಿಲ್ಟ್ರಿ ಕಟ್ಟಿಂಗ್ ಥರ ಬರಬೇಕು ನನಗೆ ಅಂತ ಹೇಳ್ತಾ ಇದ್ದ. ಅದೇ ಥರ ಬಂತು. ಹಾಯ್ ಅಣ್ಣ, ಹಾಯ್ ಅನ್ನು ಕಾಣಿಸ್ಲಿಲ್ಲ. ಹಾಯ್ ಅನ್ನು ಮತ್ತೆ ಹಾಯ್ ಅನ್ನು. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶತಿ ಲೋಕವಚ, ರಾಮದೂತ ಅತ್ಯುತ ಬಲಿದಾನ, ಜಯ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ವಜ್ರಂಗಿ, ಕುಂತಿ ನಿವಾರ ಸಂತಿಕೆಯ ಸಂಗಿ, ಕಿಂಚನ ವರಣ ವಿರಾಜ ಸುವೇಶ, ಕಾನನ ಕುಂಡಲ ಕಿಂಚಿನ ಹನುಮಾನ ಗುಣ ಸಾಗರ, ಕಪೀಶತಿ ಲೋಕವಚ, ರಾಮದೂತ ಅತ್ಯುತ ಬಲಿದಾನ. ಉಲ್ಟಾ ಹಿಂಗ ಸರ್ವಕಾರ್ಯೇಷು ಸರ್ವದಾ.
ಸಾಯ ಹೊಡಿಯಕ್ಕೆ ಬರಲ್ಲ ನೋಡಿ. ನಾನು ಈ ಸಲ ಹೊಡಿತೀನಿ ಪ್ಲೀಸ್. ಕೃಷ್ಣ ನಿಂಗೆ ಹೊಡಿಯಕ್ಕೆ ಬರಲ್ಲ, ನೀಟಾಗಿ ಸುಮ್ಮನೆ ಇರೋ, ನೀಟಾಗಿ ಹೊಡಿಬೇಕು ಅದನ್ನು. ಹುಡಿ ಬರ್ತೀಗ ಪೂಜೆ ಆದ್ಮೇಲೆ ಬಿಡಬೇಕು. ಕರ್ಪೂರ ಅದ್ರಲ್ಲಿ ಮಾತ್ರ ಯಶು ಸರ್ವದಾ ಅಸತೋ ಮಾ ಸರ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯುಂಗಮಯ ಓಂ ಶಾಂತಿ ಶಾಂತಿ. ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ, ಅದ್ರ ಜೊತೆಗೆ ಕೇಸರಿ ಬಾತ್ ಮಾಡಿದ್ದೆ. ನಮ್ಮ ಕೃಷ್ಣಂಗೆ ಕೇಸರಿ ಬಾತು ತುಂಬ ಇಷ್ಟ, ಸ್ವೀಟ್ಸ್ ಅಂದ್ರೇ ತುಂಬ ಇಷ್ಟ ಅವನಿಗೆ. ಕೇಸರಿ ಬಾತ್ ಆಗಿರ್ಬೋದು, ಜಾಮೂನ್ ಆಗಿರ್ಬೋದು, ಎಲ್ಲ ಸಖತ್ ಇಷ್ಟ. ಜಾಮೂನ್ ಮೊನ್ನೆ ತಾನೇ ಮಾಡಿಕೊಟ್ಟಿದ್ದೆ ಅವನಿಗೆ. ಹಾಗಾಗಿ ಇವತ್ತು ಕೇಸರಿ ಬಾತು ಮತ್ತು ಪಲಾವ್ ಮಾಡು ಮಮ್ಮಿ ಅಂತ ಅಂದ. ನಾನು ಪೂರಿ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ ಮಮ್ಮಿ ನಂಗೆ ಪಲಾವ್ ಬೇಕು ಅಂತ ಹೇಳಿ ಪಲಾವ್ ಮಾಡಿಸ್ಕೊಂಡ. ಪಲಾವ್ ಮಾಡಿದೆ. ಅದಾದಮೇಲೆ ಇವಾಗ ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಟಿಫನ್ ಮಾಡೋಣ ಅಂತ ಕೂತ್ಕೊಂಡ್ವಿ ಫಸ್ಟು. ನಾನು ಡಯಟ್ ಮಾಡ್ತೀನಿ ರೀ, ನಾನು ಡಯಟ್ ಮಾಡ್ತೀನಿ. ಆಯಿಲ್ ಕಡಿಮೆ, ಸ್ವಲ್ಪ ಡಯಟ್ ಎಲ್ಲ ಏನು ಮಾಡಲ್ಲ. ಸ್ವಲ್ಪ ಆಯಿಲ್ ಕಡಿಮೆ, ಸ್ವಲ್ಪ ಜಂಕ್ ಫುಡ್ ಕಡಿಮೆ ಮಾಡ್ತೀವಿ. ಅಷ್ಟು ಬಿಟ್ಟರೆ ಡಯಟ್ ಅಂತ ಎಲ್ಲ ಏನು ಮಾಡಲ್ಲ. ನನಗೆ ಮೊದಲಿಂದ ಇವಾಗಿಲ್ಲ, ಯಾವಾಗಲೂ ಡಯಟ್ ಮಾಡಲ್ಲ. ನನಗೆ ಏನಾದ್ರು ಇಷ್ಟ ಆಗೋದು ಚಿಪ್ಸ್, ಪೊಟ್ಯಾಟೊ ಚಿಪ್ಸ್ ನೋಡ್ಬಿಟ್ರೆ ಅಂತ ನನಗೆ ಬಜ್ಜಿ ತಿಂತೀಯ, ಬಜ್ಜಿ ತಿಂತೀಯ, ಚಪಾತಿ ತಿಂತೀಯ, ಇದು ಮಿಕ್ಸ್ಚರ್ ತಿಂತೀಯ. ಮಮ್ಮಿ ಚಿಪ್ಸ್ ನೋಡ್ಬಿಟ್ರೆ ಬ್ರೇಕ್ಫಾಸ್ಟ್ ಪಲಾವು, ಬಿಸಿ ಬಿಸಿ ಕೇಸರಿ ಬಾತು, ಅದನ್ನು ಯಾವ ಥರ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಥರ ಇದೆ. ಹಾಗಾಗಿ ಆ ಥರ ಇಷ್ಟ ಅವನಿಗೆ. ಕಲರ್ ಜಾಸ್ತಿ ಮಾಡಿದ್ರೆ ಅಷ್ಟು ಇಷ್ಟ ಆಗುತ್ತೆ. ಕೇಸರಿ ಬಾತ್ ಪಲಾವ್ ತಿಂದು ಸ್ವಲ್ಪ ಹಾಕ್ತೀನಿ. ನನಗೆ ಖಾರ ಆಗ್ತದೆ, ಅದಕ್ಕೆ ಕೇಸರಿ ಬಾತ್ ತಿಂತೀನಿ. ಚೆನ್ನಾಗಿದೆ ಪಲಾವು, ಚೆನ್ನಾಗಿದೆ. ಖಾರ ಇಲ್ಲ, ಖಾರ ಇಲ್ಲ. ಡ್ಯಾಡಿಗೆ ತಿಂತೀನಿ, ನನ್ನ ಬರ್ಡೇ ನನಗೆ. ಲಾಸ್ಟ್ ಟೈಮ್ ಟೆಂಪಲಿಗೆ ಬಂದಾಗ ಬನಶಂಕರಿಗೆ ನಾನು ಮತ್ತು ನಮ್ಮಮ್ಮರು ಅಷ್ಟೇ ಬಂದಿದ್ವಿ. ಅಂದರೆ ನಾನು ಒಬ್ಬಳೇ ಬಂದಿದ್ದೆ, ಅನಿಲ್ ಆಗಲಿ ಕೃಷ್ಣ ಯಾರೂ ಬಂದಿರಲಿಲ್ಲ. ಹಾಗಾಗಿ ಇವತ್ತು ನಾವು ಬರ್ತಡೇ ದಿನ ಅಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೆ ಅವತ್ತು ಹೋಗಿದ್ದ ದಿನ. ಇವತ್ತು ಹಾಗಾಗಿ ದೇವರಿಗೆ ಸ್ವಲ್ಪ ಮಡ್ಲಕ್ಕಿ ಎಲ್ಲ ತೊಗೊಂಡು ಹೋಗಿ ಕೊಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಖುಷಿಯಾಯಿತು. ದೇವರ ಅಲಂಕಾರ ಹಾಗೆಯೇ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು, ಅದಾದ ನಂತರ ಮನೆಗೆ ಬಂದ್ವಿ. ಇನ್ನು ದೇವಸ್ಥಾನ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ನಾವು ಫೋರಮ್ ಮಾಲ್ಗೆ ಬಂದಿದ್ವಿ. ಹಾಲಿಡೇ ಇದ್ದಿದ್ದರಿಂದ, ಸ್ಯಾಟರ್ಡೇ ಆಗಿದ್ದರಿಂದ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಮ್ಮ ಕೃಷ್ಣಂಗೆ ಮುಂಚೆನೇ ಪ್ರಾಮಿಸ್ ಮಾಡಿಬಿಟ್ಟಿದ್ದೆ ನಾನು, ಎಲ್ಲರೂ ಹೊರಗಡೆ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂತಂದರೆ ಇಲ್ಲೇ ಗೇಮ್ಸ್ ಆಡಿಸ್ಕೊಂಡು ಬರ್ತೀನಿ ಫೋರಮ್ ಮಾಲಲ್ಲಿ ಅಂತ ಹೇಳಿ. ರೆಸಾರ್ಟ್ಗೆಲ್ಲೂ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲೇ ಫೋರಮ್ ಮಾಲ್ಗೆ ಕರ್ಕೊಂಡೋಗಿ ಒಂದಷ್ಟು ಗೇಮ್ಸ್ನ ಆಡಿಸ್ಕೊಂಡು ಬಂದ್ವಿ. ಎಷ್ಟು ಎಂಜಾಯ್ ಮಾಡ್ದೆ ಅಂತ ಅಂದರೆ ನೀವು ನೋಡಿ, ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಎದುರುತ್ತಾ ಇದ್ದಾನೆ, ಕೇಳಿ ಓಕೆನಂತ.
ಹಂಗೆ ತೆಗೆದ್ಬಿಡು. ಮುಂಡ ಹಿಂಗ್ ತಿರ್ಸ್ಬೇಕಣ, ಕೈ ಬಲ್ಗೈ ಇಟ್ಕೊಂಡು ಕೊಡಿ ಕೊಡಿ ನೋಡ್ತೀನಿ ಹಿಂಗೆಲ್ಲ ಕೊಡಿಲಿ. ಅದರಲ್ಲಿ ಇರುತ್ತೆ ನೋಡೋದ್ರಲ್ಲಿ. ಕೊಡೋದು ತೋರಿಸ್ತೀನಿ. ಮಡಿ ಹೊಡೆದ್ಬಿಡೋಣ ಮತ್ತೆ ಅದ್ರ ಮೇಲೆ ಹೊಡಿಬೇಡ. ಹಿಂಗ್ ಹೊಡಿಬೇಕು, ಹಿಂಗೆ ಹಿಂಗೆ ಕೆಳಗಿದೆ, ಹಿಂಗೆ ಟ್ವಿಸ್ಟ್ ಮಾಡ್ಬೇಕು. ಕೆಳಗೆ ಪ್ರೆಸ್ ಮಾಡ್ಬೇಕಾ? ಟ್ವಿಸ್ಟ್ ಮಾಡ್ಬೇಕು ಹಿಂಗೆ ಅಂತ ಹೇಳಿದ್ದು. ಬಲ್ಗೈ ಕೆಳಗೆ ಬಲ್ಗೈ ಕೆಳಗಿಟ್ಕೋ. ಹಂಗೆ ಆ ಕಡೆ ಮಾಡು ಸ್ವಲ್ಪ. Happy birthday to you. ಕೃಷ್ಣ ಜೈ ಕೃಷ್ಣ. Happy birthday to you. ತಡಿಯೋ, ಕ್ಯಾಂಡಲ್ ಅನ್ಸ. ಯಾಕೆ ಉಲ್ಟಾ ಮಾಡ್ತಿದ್ಯಾ? ಕಟ್ ಮಾಡ್ದು ಇರ್ಲಿ ಇರ್ಲಿ, ಕಟ್ ಮಾಡು. Birthday to you. Happy birthday to you. Happy birthday to you, Gunda. Happy birthday to you. ಗುಂಡ. Gunda. ನಮ್ 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 ಅಂತಿಲ್ಲೋ. ಅವಾಗಿಂದಾನೆ ಹಿಂಗೆ. ಕೇಕ್ ಅಂದ್ರೆ ಕೇಕು. ಇವನ್ ನೋಡು. ಇದೇನೋ? ಬೇಡ ಬೇಡ, ಸಾಕು. ರೀ ಪೇಸ್ಟ್ರಿ ಬೇಡ ಅವನಿಗೆ. ಎಷ್ಟು ಕೆಳಗಡೆ ಕೇಕ್ ತಿಂತಾರೆ. ಇಲ್ಲಿದೆ ಬಿಡು ಕೃಷ್ಣ, ಇಲ್ಲಿದೆ ಬಿಡು. ತಿನ್ನ ಅದನ್ನೆಲ್ಲ ಅಲ್ಲಿದೆ, ತಿನ್ನು ಅಲ್ಲಿ. ಆ ಕಡೆ ಹೋಗು. ಮಮ್ಮಿ ನೀರು ಕುಡಿಸ್ಬಾ. ಬರ್ತೀನಿ. ಫಸ್ಟ್ ತಿನ್ಸೋದು ಪರವಾಗಿಲ್ಲ, ನಾನು ಲಾಸ್ಟಲ್ಲಿ ತಿನ್ನಿಸ್ತೀನಿ. ತಿನ್ಬಾ. ಬಂದೆ. ನೀನೇನೀಗ ಇನ್ನೊಂದು ಪೀಸ್ ಕೇಕ್ ಇರುತ್ತೆ ಅವನಿಗೆ. ಚೆನ್ನಾಗಿದ್ಯಾ? ಕೇಕ್ ಚೆನ್ನಾಗಿದ್ಯಾ? ಮುದ್ದು ಪತ್ತು ಮುದ್ದು ಪಾತ್ರ ತಿಂದ್ಬಿಟ್ರು ಸೀದಾ ಆದ್ರೆ ಏನ್ ಮಾಡೋದು? ಅಂತ ಅನ್ನತ್ತದು. ಮುದ್ದು ಮಗನೇ ಎಲ್ಲಿ ಚೂರು ಕೆಳಗತ್ತೆ. ನಗ್ತಾ ಇರೋ. ತಡಿಯೋ. ಏಯ್, ಎಡಗೈ ಇಟ್ಬಿಡ್ತೀನಿ ಹೋಗಿ ಬಾಯ್ ಒಳಗೆ. ಅಣ್ಣ ಅವನ್ ಮದ ಬಿಡ, ಸಾಕು ದಿಪ್ಪು. ಚಾಕ್ಲೇಟ್ ತಿನ್ಸೋಣ. ಇದ್ಕೊಡೋದು.